ಸಾಯುಜ್ಯ ಪದವಿ ಸಿಗಬೇಕಾದ್ರೆ ಬಹುಜನ್ಮದ ಸುಕೃತ ಅಂತ ಹೇಳಿದಂಗ ಇಲ್ಲಿ ಕವಿಗಳು ಹೇಳ್ತಾರ ನೋಡಿ ಏನಂತ ಸಾಯುಜ್ಯ ಪದವಿ ಹಂಗ ಸಿಕ್ಕಿತು ಇಂಥವರಿಗೆ ಇಂಥವರಿಗೆ ಎಲ್ಲ ಗುರು ಪುತ್ರನೇ ಬಲ್ಲ ಇದ್ರ ಕೀಲ ಬಲ್ಲ ಇದ್ರ ಕೇಲ ನುಡಿದಂತ ನಡಿಲಾರದಕ್ಕೆ ಕಡಿಮೆಯಾಗ್ಯಾದ ಮಳೆಗಾಲ ಆಗಿತ್ತು ಮಳೆಗಾಲ ಕೆಲವು ದಿನದಾಗ ಎಲ್ಲ ಅಳಗಾಲ ಹವದು ಅಳಗಾಲ ಭೂಮಿಗೆ ಯಾವ ರೋಗ ಬಂದಿತ್ತೇನ್ರಿ ಬಿತ್ತಿದ ಬೀಜ ಸುಳ್ಳೆ ನೆಲಪಾಲ ಸುಳ್ಳೆ ನೆಲಪಾಲ ಹೊಳೆ ಕಡಿದು ಬಿದ್ದಾವ ಕರಿ ಸಾಲ ಬಿದ್ದಾವ ಕರಿ ಸಾಲ ಹೊತ್ತು ಹೋಯಿತು ಹೊಲ ಉಳಿತು ರೈತನ ಕಡೆ ತಪ್ಪ ಇಲ್ಲ ರೈತನ ಕಡೆ ತಪ್ಪ ಹಚ್ಚಕತ್ತಾಳ ಹೆಣ್ಮಗಳು ಏನಂತಾಳ ಮಂದಿ ಹೊಲ ನೀವು ಮಾಡ್ಬೇಡ್ರಿ ಮಂದಿ ಹೊಲ ಮಾಡ್ಬೇಡ್ರಿ ಮನಿತ ನಿಮ್ಮದು ಹೆಂಗುದಿಲ್ಲ ಮಂದಿ ಹೊಲ ಮಂದಿಗೆ ಆಗ್ತದ ನಿಮ್ಮ ದೀಪಕ್ ದಿಕ್ಕಿಲ್ಲ ಅಂತ ಹೇಳಿ ಶಾಪ್ ಕೊಡ್ಲಕತ್ತಾಳ ಮಂದಿ ಹೊಲ ಮಾಡ್ಬೇಡಿ ಮಂದಿ ಹೊಲ ಅದ್ರಿ ರೈತ ಎಷ್ಟು ಹೊಲ ಮಾಡ್ಬೇಕು ಅವನು ಏನು ಮಾಡ್ಯಾನ ಹೊಲ ಮಾಡ್ಯಾನ ಎಲ್ಲಿ ಹೊಲ ಮಾಡಿ 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 ಓಸು ಹೊರಗಳು ಬೀಳ್ ಕೇಳ್ಯಾನ ಒಟ್ಟು ಹೊರಗಳು ಬೀಳ್ ಬಿದ್ದಾವ ಮಾಡಿ 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 ಬ್ಯಾಸರ ಬಂದದ ನೀಗಲಾರ್ದಕ್ಕೆ ಬೀಳ್ ಕೆಡವ್ಯಾನ ಹೌದ್ರಿ ಬೀಳ್ ಬಿದ್ದಾವ ಎಲ್ಲಿ ಎಲ್ಲಿ ಬಿದ್ದಾವ ಸರ್ಕಾರ ದವಾಖಾನ್ಯಾಗ ಸರ್ಕಾರಿ ದವಾಖಾನ್ಯಾಗ ಹೊಲ ಬೀಳ್ ಬಿದ್ದಾವ ಬಾಳ ವಿಚಿತ್ರದ ವಿಷಯ ಹೆಂಗತ್ತೆ ಅದಕ್ಕೆ ಹೆಣ್ಮಗಳು ಎಷ್ಟು ಜಾಗ್ರ ಅಂತೀರಿ ನೀವು ಹೌದ ಮಂದಿ ಹೊಲ ಮಾಡ್ಬೇಡ್ರಿ ಮನಿತನ ಹೆಂಗುದಿಲ್ಲ ಮತ್ತಂತಾಳ ಯಾವ ಹೊಲದ ವಿಚಾರ ಇಲ್ಲಿ ಪ್ರಸ್ತಾಪ ಆಗ್ತದ ಎಲ್ಲಿ ಶೋಧ ಮಾಡ್ತಾನ ನೋಡೋಣ ಹರದೇಶೇವ ಹೌದು ಏನು ಇಲ್ಲಿ ಶೋಧ ಮಾಡ್ತಾನ ಏನು ಇಲ್ಲಿ ಪಿಂಡಾಂಡದಾಗ ನೋಡ್ತಾನ ಬ್ರಹ್ಮಾಂಡದಾಗ ನೋಡ್ತಾನ ಕೇಳ ಆ ಹೊಲ್ದ ನೋಡ್ತಾನ ಈ ಹೊಲ್ದ ನೋಡ್ತಾನ ಹ್ಯಾಂಗ ಬ್ರಹ್ಮಾಂಡದ ಹಂಗೆ ಪಿಂಡಾಂಡದ ತಂಗಿ ನೀ ಏನ್ ಅಷ್ಟು ಮಳ ತಿಳ್ಕೋಬೇಡ ನನಗೆ ತಿಳಿದಿಲ್ಲ ಇದೇ 3.5 ಎಕರೆ ಭೂಮಿ ಆಗ್ಯದ ಎಲ್ಲ ಮಂದಿ ಹೊಲ ಅನ್ನುವಂಥದ್ದು ಯಾವುದಂದ್ರ ಅಂದ್ರ ನಿನ್ನ ಹೊಲ ವಿಚಾರ ಮಾಡ್ಲಾರ್ದೆ ಮಂದಿ ಒಂದು ವಿಚಾರ ಮಾಡ್ತಾನಲ್ಲ ಈ ಶರೀರ ಅನ್ನುವಂಥದ್ದು 3.5 ಎಕರೆ ಭೂಮಿ ಏನದಲ್ಲ ಐತಲ್ಲ ಆ ಭಗವಂತ ಕರುಣಿಸಿದ್ದು 3.5 ಎಕರೆ ಭೂಮಿ ಶರೀರ ಅನ್ನುವಂಥದ್ದು ಇದು ಮಹಾನ್ಮಾನ ಯೋಗಿಗಳಿಗೆ ನೀಗಲಿಲ್ರಿ ಹಸನು ಮಾಡ್ಲಿಲ್ಲ ಮಾಡೋದು ನೀಗ್ಲಿಲ್ಲ ಯಾಕೆ ನೀಗಲಿಲ್ಲ ಅಂತಂದ್ರೆ ಕಂಡಪಟ್ಟು ಸರ್ಕಾರ ಜಾಲಿ ಹೇಳತ್ತದ ಒಳಗ ಸರ್ಕಾರ ಬಬಲಿ ಎದ್ದದಂತ್ರಿ ಹೌದೇ ಮತ್ತೆ ಯಾವ ಸರ್ಕಾರ ಬಬಲಿ ಯಾವ್ದಂತೀರಿ ಅಹಂಕಾರ ಎನ್ನುವಂತ ಸರ್ಕಾರ ಬಬಲಿ ಇದ್ರಾಗ ಎದ್ದಾದ ಹೊಲದಾಗ ಈ ಶರೀರದಾಗ ಹಾ ಮತ್ ಕರ್ಕಿನ ಹೇಳತ್ತಲ್ರ ಒಳಗ ಕರಿಕಿ ಹೇಳಕತ್ತೈತಿ ಅಂದ್ರ ಯಾವ್ದಂತೀರಿ ಅದು ಪೂರ್ವಾರ್ಜಿತದ ಕರ್ಮ ಎನ್ನುವಂತದ ಕರಿಕಿ ಸೊಕ್ಕಾದ್ರಿ ಹೊಲದಾಗ ಇದೇ ಹೊಲದಾಗ ಎಷ್ಟು ಪಲ್ಟಿ ಹೊಡಿರಿ ಮೇಳಿಲ್ಲ ಮಾತ ಮತ್ತೊಂದ್ ಯಾವ್ದಲ್ರಿ ಮತ್ತೇನು 8 ಜಾತಿ ಸುಂಕುಡಿಗನ ಕಡ್ಡನ ಒಳಗದರಿ ಸುಂಕುಡಿಗನ ಖಡ್ಡ ಹೌದ 8 ಜಾತಿ ಸುಂಕುಡಿಗನ ಖಡ್ಡ ಅಂತಾರ ಹೌದೌದ ಆ 8 ಜಾತಿ ಸುಂಕುಡಿಗನ ಖಡ್ಡ ಅಂದ್ರ ಯಾವ್ದಂತೀರಿ ಅಷ್ಟ ಮದಗಳು ಏನು ತುಂಬ್ಯಾವಲ್ಲ ಒಳಗ ಅಷ್ಟ ಮದಗಳು ಅಂದಾಗ ಹೊಲ ಹೆಂಗಸನಾದಿತ್ತು ಅಲ್ರಿ ಅಷ್ಟ ಮದ ಅಂದ್ರೆ ಯಾವ ಅಷ್ಟ ಮದಗಳು ಅಂತಂದ್ರೆ ಯಾವ ಹೇಳ್ರಿ ನೋಡಮ್ಮಿ 8 ಮದಗಳು ಅಂದ್ರೇನು ಯಾವದ ಧನ ಕುಲ ವಿದ್ಯೆ ಯೌವನ ಅಧಿಕಾರ ಪರಿವಾರ ರೂಪ ಮತ್ತ ಇಂಥ ಮದಗಳು ಒಳಗ ಸೊಕ್ಯಾವ ಧನದ ಮದ ಇರಬಾರ್ದು ಧನದ ಮದ ಬಂತಂತಂದ್ರ ಏನಂತಾನಂತವ ಏನ್ ಮಾಡ್ತಾನ ನಮಸ್ಕಾರ ರೀ ಸಾವುಕಾರ ಅಂತಂದ್ರ ಹ್ಞೂ ಅನ್ನವನ ಬರೀ ಕೈ ಮಾಡವಲ್ಲ ಸಿರಬ್ ಆಗವಲ್ಲ ಏನು ನಮಸ್ಕಾರ ತಗೊಳಕ್ ಮೇಳಿಲ್ಲ ಆ ಧನ ಕುಲ
ವಿದ್ಯೆ ಯೌವನ ಅಧಿಕಾರ ರೂಪ ಇಂಥ ಮದಗಳು ಏನು ತುಂಬ್ಯಾವಲ್ಲ ಒಳಗ ಹೌದಪ್ಪ ಅಂದಾಗೆ ಹೊಲ ಹಸನ ಆಗ್ಲಿಲ್ಲ ಅಲ್ರಿ ಹೆಣ್ಮಗಳ ಬಲ್ಲಿ ಒಂದು ಮದ ಅದ ಮದ ಅದ ನಾ ಅಂಬದೊಂದು ಮದ ಅದ ಅದೇ ಅಹಂಕಾರ ನಾ ಏನ್ ಕಮ್ಮಿ ಇವನ್ ಕಂತ್ಕೊಂಡ್ ಮದ ಮದ ತುಂಬ್ಯಾದ ನೋಡಮ್ಮ ಮದ ಹ್ಯಾಂಗ ಇಳಿತದ ಇಳಿತೀವ ಆ ಹೊಲ ಹಸನ ಆಗುದಿಲ್ಲ ಆಗುದಿಲ್ಲ ಅಂತವ್ರಿಗೆ ಆಗ್ಲಿಲ್ಲ ನಿಮ್ ಪಾಡೇನು ತಂಗಿ ಅದಕ್ಕೆ ಅಂದ್ರು ಕವಿಗಳು ಹೊತ್ತು ಹೋಯಿತು ಹೊಲ ಉಳಿತು ರೈತನ ಕಡೆ ತಪ್ಪ ಇಲ್ಲ ಮಾಡಿದ್ರೆ ಬೇಷಿ ಆದಿತನ್ನೋರು ನೂಸಿಲ್ಲೇನೇನಾ ದುಡಿದು ನೋಡಿದ ಬೋಳಿ ಮಗಂದ ಹೊರಗ ಬೀಳುದು ಹೂರ್ಣ ಆರುಡನಾಥನ ವಸ್ತಿ ಹಂತ ಊರಲ್ಲಿ ಬೇವು ಬೆಳಗಾನ ನನ್ನ ಬಿಟ್ಟು ದೇವರಿಲ್ಲ ಮಣ್ಣ ಬಿಟ್ಟು ಮಡಕಿ ಇಲ್ಲ ನೀನೇ ನಿನ್ನೊಳ್ತೀನಿ ನಿನ್ನಲ್ಲಿ ಯಾರ ಇರ್ತಾರ ದೈವ ಇದ್ದಲ್ಲಿ ದೇವ ಮೂರುತಿ ಹ್ಯಾಂಗಾದನಂತ ಕೇಳತಿ ಅರುವೆ ಗುರು ಮನಿ ದೇವರ ಅಂದೆ ನಮಗೆಲ್ಲ ನೀನೇ ಸವಾಲು ಕೇಳಿ ನೀನೇ ಹೇಳಿದಿ ಕೂತ ಸಭಕ್ಕೆಲ್ಲ ನಿನಗ ಏನು ತಗೊಂಡು ಬಡಿಬೇಕೇನು ನನಗ ತಿಳಿದಿಲ್ಲ ಅಲ್ಲವಾ ಶಿವಕಾರುಣ್ಯದೊಳಗಿನ ನುಡಿ ಜ್ಞಾನದಾಗ ಉಪಯೋಗ ಮಾಡಿ ಹಿಡಿ ಉಪ್ಪ ಕೂಡಿಸಿ ಕೆಡಿಸಿ ಬಿಟ್ಟಿ ಕೊಡ ಏಳುರ ಜನ್ಮಕ್ಕ ಏಳುರ ಶ್ರೀಮಂತ ಯಾವ ಮೂಲ ಹೇಳ್ಯಾರ ನಿಮಗ ಏಳೂರು ಸೀಮೆಗ ಸತ್ತ ಎತ್ತ ಜವಾಬಿದು ಅಲ್ಲ ಏಳು ಧಾತುವಿನಿಂದ ಕೂಡ್ಯಾದ ಶರೀರ ನಿನಗ ತಿಳಿದಿಲ್ಲ ಏಳೇಳು ವಾರದಾಗೆ ಹಮಾಲಿ ಎತ್ತಿಗೆ ತಿರುಗುವುದು ಆಗಿಲ್ಲ ಏಳನೇ ವಾರ ತೂರ್ಯಾತೀತಕ ಏಳರ ಹಂಗಿನಕ್ಕಾಗಿ ಅಬಸಾಕ ಮಹಾಜ್ಞಾನಿ ಎಂಬುವ ಬೀರಯ್ಯ ಹೋಗನ ತಪ್ಪಿಲ್ಲ ಏಳೂರಕ್ಕಾಗಿ ಅಭಿಸಿದ್ರ ಕಿಸ್ಬಾಯಿ ಉಳಿದಿತ್ತೇನು ಗಜರಿಕಾಯಿ ಏಳೂರಕ್ಕಾಗಿ ಅಬಸಿದ ಅಲ್ಲಿ ಏನು ಉಳಿತು ಅಲ್ಲಿ ಗಜರಿಕಾಯಿ ಅಂತ ಕೇಳ್ತಾರ ಕವಿಗಳು ಪ್ರಶ್ನೆ ನೋಡ್ತಂಗಿ ಏಳೂರು ಜನ್ಮಕ್ಕ ಏಳೂರು ಶ್ರೀಮ ಅಂತ ಹೇಳಿ ನೀವೇನು ನಿರ್ಣಯ ಕೊಟ್ಟು ಹೋಗಿದ್ರಿಲ್ಲ ಹೋಗಿದಿ ಈ ಮಾರ್ಗ ಸುದ್ದಲ್ಲ ಅಂತ ಕವಿ ಹೌದಪ್ಪ ಇದು ಅಲ್ಲತ್ತಾನ ಅಂತಾರ ಅಂದೇವಾಡಿ ಮಾಸ್ತರ ಹಗರಲ್ ತಂಗಿ ಅಂದೇವಾಡಿ ಅಕ್ಕಲಕೋಟ ತಾಲೂಕ ಹೌದ ಗುರುಗಳು ಏನಂದಾರ ಇಲ್ಲಿ ಕವಿಗಳಂದ್ರೆ ಏನಂದಾರ ಏಳೂರು ಜನ್ಮಕ್ಕ ಏಳೂರು ಸೀಮೆ ಅಂತ ಯಾವ ಮೂಲ ನಿನಗೆ ಹೇಳಿದ ಮಾತ ಏಳೂರು ಸೀಮೆಗ ಸತ್ತ ಎತ್ತ ಜವಾಬ್ ಅಲ್ಲ ಅಂತ ಏಳು ಧಾತುವಿನಿಂದ ಕೂಡೈತಿ ಶರೀರ ಮಾನವನ ಶರೀರ ಏಳು ಧಾತುವಿನಿಂದ ಕೂಡಿ ವೃದ್ಧಿ ಹೊಂದುತ್ತಾ ಬಂದದ ಅದಕ್ಕ ಏಳು ಧಾತುವಿನಿಂದ ಕೂಡೈತಿ ಏಳನೇ ವಾರ ತೂರ್ಯಾತೀತಕ್ಕ ಅದಪ್ಪ ಏಳು ಧಾತು ಅಂದ್ರೆ ಯಾವ್ರಿ ಏಳು ಧಾತು ಹೌದು ಮತ್ ಬಿಡಿಗಾಡ ಹಾಕೊಂಡ್ ಬರ್ಬೇಕಲ್ಲ ನೋಡು ಊಟ ಮಾಡಿದಂತ ಅನ್ನ ರಸವಾಗುತ್ತದೆ ಊಟ ಮಾಡಿದ ಅನ್ನ ರಸವಾಗ್ಯದ ರಸದಿಂದ ರಕ್ತವಾಯಿತು ರಕ್ತದಿಂದ ಮಾಂಸ ಮಾಂಸದಿಂದ ಮಜ್ಜೆ ಮಜ್ಜೆಯಿಂದ ಅಸ್ಥಿ ಅಸ್ಥಿಯಿಂದ ಚರ್ಮ ಚರ್ಮದಿಂದ ರೋಮ ಹಿಂಗ ಒಳ ಚರ್ಮ ಹೊರ ಚರ್ಮ ಅನ್ನುವಂತ ಧಾತುಗಳು ಏನಿದ್ದಾವಲ್ಲ ಹಿಂಗೆಲ್ಲ ಆ ಏಳು ಧಾತುವಿನಿಂದ ವೃದ್ಧಿ ಹೊಂದಂತ ಶರೀರ ಏಳನೇ ವಾರ ತೂರ್ಯಾತೀತಕ್ಕ ಈ 7 ವಾರ ಏನು ದಾಟಿದ ಮಿಗಿಲಾಗಿ ನಿಂತಂತ ಮಹಾಪುರುಷ
ಇಲ್ಲಿ ಅವಸ್ಥೆಗಳು ಏನ್ ಹೆಂಗದವ? ಹೆಂಗದಾವತ್ರಿ? ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ, ತೂರ್ಯ ಮತ್ತು ತೂರ್ಯತೀತ. ಆ ತೂರ್ಯತೀತ ಅವಸ್ಥೆಗೆ ಹೋಗಿ ಮೀರಿ ನಿಂತಾಗ ಅಲ್ಲೇನು ಉಳಿತು? ಬೈಲ ಸ್ವರೂಪದ. ಮಹಾಜ್ಞಾನಿ ಎನ್ನುವಂತ ಆ ಬೀರಯ್ಯ ಅವನಿಗೆ ಮಾತ್ರ ಸಾಧ್ಯ ಆಗ್ಯದ. ಅವನೇ ಸಪ್ತ ವ್ಯಸನಗಳನ್ನ ನೀಗಿ ಬಯಲಿ ಸ್ವರೂಪನಾಗಿ ನಿಂತಂತ ಆ ಜ್ಞಾನಿಗಳಿಗೆ ಅಂದಾರ ಇದು 700 ಜನ್ಮಕ್ಕ 700 ಶೀಮ್ ಅಂತ ಹೇಳಿ ಇವರು ಲೆಕ್ಚರ್ ಕೊಟ್ಟಾರ. ಬಯಲು ಮಾಡ್ಕೊಂಡ್ರೆ ಜಾತ್ರೆ ಮಾಡ್ಕೊಳಕತ್ಯಾರಿ. ಅಂತವ್ರದ್ದು ಜಾತ್ರೆ ನಡೆದ ಜಗತ್ತದಲ್ಲಿ. ಹೌದಪ್ಪ. ಅದಕ್ಕಾಗಿ ಏನಂತಾರ ಅವರು? ಏನಂತಾರ ಹೇಳ್ರಲ್ಲ? 700 ಹಬಸಿದ್ರ ಕಿಸಬಾಯಿ ಉಳಿದಿತ್ತಾನ ಗಜರಿಕಾಯಿ. ಆ ತಿಳಿದವರ ಕೆಲಸ ಊರಿಗೆ ಮುಕ್ತಿ ದೂರಿಲ್ಲ. ತಿಳಿದ ಅಳಿದ ಉಳಿದ ಪುಣ್ಯಾತ್ಮಗ ಯಾವ ಗೋರಿಲ್ಲ. ಅರಿಯದ ಅಜ್ಞಾನಿಗೆ ನಾದ ಬಿಂದು ಕಳೆಯೋ ತೋರಿಲ್ಲ. ಮನೆಯ ಪುರುಷ ಮಗಲಾಗಿದ್ದು ಜನನ ಮರಣನ ಮಾಡತಾವ. ಆ ಮಾರ್ಕಂಡಾಗ ಯಮ ಬಂದು ಶಾಪ ಹರಲಿಲ್ಲ. ಹವದೋ ಮಾರ್ಕಂಡಾಗ ಯಮ ಬಂದು ಶಾಪ ಹರಲಿಲ್ಲ. ಅಂಗಲಿಂಗ ಸಾಮರಸ್ಯ ಅಂದ್ರ ಇಲ್ಲ ಯಾವ ಬಾಧ ಇಲ್ಲ ಬಾಧ. ಇದೇ ನಿಜ ಮುಕ್ತಿಯ ಸಾಧನ ಮುಕ್ತಿಯ ಸಾಧನ. ಅಂಗಲಿಂಗ ಸಾಮರಸ್ಯದ ನೀ ಭಾವನೆ ನಿನಗೆ ಗುರ್ತಾಯ್ತು. ಭೇದ ಆದ್ರೂ ತಿಳಿದಿ ಅಂದ್ರ ಯಾವ ಬಾಧೆ ನಿನಗಾಗುದಿಲ್ಲ ಅಂತ ಹೇಳ್ಯಾರ ಅವರು. ಅದಕ್ಕೆ ನೋಡು ಏನಂತ ಹೆಣ್ಮಗಳು ಕೂಡ ಒಳ್ಳೆಯ ಮಾತನ್ನು ಹೇಳಿದಳಪ್ಪ. ಅಕ್ಕ ಮಹಾದೇವಿ ವಚನ ಹೇಳ್ಯಾಳ. ವಚನ ಆ ಕವಿಗಳು ಶಬ್ದ ಹೆಂಗ್ ಬೆಳೆಸಾರಲ್ಲಿ ಅಂದ್ರೆ ಜನನ ಮರಣ ನೀಗಿ. ಹೌದು, ಜನನ ಮರಣ ನೀಗಿ. ಜನನ ಮರಣ ನೀಗಿ ಮನಿ ಜಾಣನ ಮನಸ್ಸಿಟ್ಟು ಅಕ್ಕ ಮಹಾದೇವಿ ಮುಕ್ತಿ ಪಡೆದಾಳ. ಜಾಹೀರ ಜಗವೆಲ್ಲ ಯಾರಿಂದ ಮುಕ್ತಿ ಪಡೆದಳು? ಜಾಹೀರ ಜಗವೆಲ್ಲ ಆಗ್ಯದ. ಅಕ್ಕ ಮಹಾದೇವಿ ಮುಕ್ತಿ ಪಡೆದದ್ದು ಖರೆ ಅದ. ಅಂದ್ರ ಯಾರನಿಂದ ಮುಕ್ತಿ ಆಯ್ತು ಮತ್ತು ಆಕಿ ನಡೆದಂತ ಸೂಕ್ಷ್ಮ ಆ ಮಾರ್ಗ ಎಂತದ್ದು? ಅಕ್ಕಿ ನಡೆದಕ್ಕಿದ್ ಬ್ಯಾರೆ. ಅಕ್ಕ ಮಹಾದೇವಿ ನಡೆದಾಗಿ ಪುಕ್ ಮಹಾದೇವಿ ಬರ್ತೀರಿ ಮಾತ. ಪುಕ್ ಮಹಾದೇವಿ ತಿಳಿದಿಲ್ಲ, ನಡೆಯಕ್ಕಿಲ್ಲ. ಪುಕ್ ಮಹಾದೇವಿ ಹಂಗೆ ಪಕ್ ಮಾಡ್ಕೋತ ನಡೆಕಿನ. ಹೌದಾ? ಅಕ್ಕ ಮಹಾದೇವಿ ಏನ್ ತಿಳ್ಕೊಂಡ್ರೆ ಈ ಜಗವೆಲ್ಲ ನಿಮಿತ್ಯ ಅಂತಂದಳು. ನಿಮಿತ್ತ ಐತಿ. ಜಗವೆಲ್ಲ ನಿಮಿತ್ತ, ಬ್ರಹ್ಮ ಒಬ್ಬನೇ ಸತ್ಯ. ಹೌದೌದು, ಆ ಪರಮಾತ್ಮ ಒಬ್ಬನೇ ಸತ್ಯ. ಜಗದಾನ ಗಂಡದರು ನನಗೆ ಯಾರು ಬೇಕಾಗಿಲ್ಲ, ಬೇಕೇ ಆಗಿಲ್ಲ. ಈ ಹುಟ್ಟು ಸಾಯುವಂತ ಗಂಡದರಿಗೆ ಒಯ್ದು ಒಲೆಯಾಗ ಒತ್ತು ಅಂತ ಹೇಳಿದಳ ಅಕ್ಕ ಮದೆ. ಹಂಗೆ ಹೇಳ್ಯಾಳ. ಚಲುವ ಚೆನ್ನ ಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ ಹೇಳಿ ದಿಗಂಬರ ಆದಳಲ್ಲ ಅಕ್ಕ ಮಹಾದೇವಿ. ಬರೀ ಹಿಂಗೆ ಆಗಿಲ್ಲ, ಆಗಿ ಹೋಗಿ ಅಲ್ಲಿ ಕದಡಿ ಬಂದ ಕೂತಾಳ. ದಿಗಂಬರಾಗಿ ಕದಳಿ ಬನಕ್ ಹೋಗಿ ಐಕ್ಯ ಬಂದಾಳ. ನೋಡು ತಂಗಿ, ನಿನಗ ಬೇಕಾದ್ರೆ ನೀನು ಹೋಗ ಅಲ್ಲಿಗೆ. ಅಲ್ಲಿ ದರ್ಶನ ಮಾಡು, ಬರೀ ದರ್ಶನ ಮಾಡು, ಜನ್ಮ ಸಾರ್ಥಕ ಆಗಿ ಹೋಗ್ತದೆ. ಹೋಗಕ್ಕಿಂತ ದರ್ಶನ ಮಾಡಿ ಜನ್ಮ ಸಾರ್ಥಕ ಆಗ್ತೀನಿ ಅಂದ. ಅದಕ್ಕಾಗಿ ಅಂಗಲಿಂಗ ಸಾಮರಸ್ಯ ಅಂದ್ರ ಇಲ್ಲ ಯಾವ ಬಾಧ ಯಾವ ಬಾಧ. ಇದೇ ನಿಜ ಮುಕ್ತಿಯ ಸಾಧನ ಮುಕ್ತಿಯ ಸಾಧನ. ಹುಟ್ಟಿ ಸತ್ತವರಿಗೆ ಅಂತಿ ಶಿವ ಹ್ಯಾಂಗ ಸಲವ್ಯಾನ ಹ್ಯಾಂಗ ಸಲವ್ಯಾನ. ದುಡುದಷ್ಟೇ ಅಂದಿ ಕೂಲಿ ಕೊಡತಾನ ಕೂಲಿ ಕೊಡತಾನ. ಪಂಚಮಭೂತ ಅವನಿಂದಾಗಿ ಅವ ಗಾಳಿಗಪ್ಪ ಆಗ್ಲಿ ನೋಡ ಅವದು ನೋಡೋಣ. ಎಷ್ಟು ಹಣ ಕೊಟ್ಟು
ತಂದಿರಿ ಕಿವಿ ಕಣ್ಣ ತಂದಿರಿ ಕಿವಿ ಕಣ್ಣ ನಿತ್ಯ ಪ್ರಕಾಶ ಬೆಳಗೋ ಸೂರ್ಯ ಆಳ ಮಗ ತಿಳಿದಿರೇನ ಸ್ವಾನ ತಿಳಿದಿರೇನ ಸ್ವಾನ ಗಂಡಿಗೆ ನಿಂದ ಆಡಕ್ಕಿ ಹೈವಾನ ಮಂದ್ರೂಪ ಹೈವಾನ ತಾಯಿಗೆ ತಾಯಿನೇ ಕೂಡ್ಯಾಳ ಏನು ತಂದೆ ಇಲ್ಲದ ಹಡದಾಳೆ ಹಿಂಗಾಗಿಲ್ಲ ತಂಗಿ ನಿನಗ ಕಲ್ಪನೆ ಆಗ್ಯದ ಬರೀ ಕಾಮಣಿ ಆಗ್ಬಿಟ್ಟದ ತಾಯಿ ತಾಯಿ ಕೂಡಿ ಜಗ ಉತ್ಪತ್ತಿ ಆಗ್ಯದ ಯಾರು ಹೇಳ್ತಾರ್ರಿ ಯಾರು ಹೇಳ್ತಾರ್ರಿ ನಮ್ಮ ಆಯಿಲಿಂದ ನಾನೇ ಹುಟ್ಟಿನ ನಮ್ಮ ಅವ್ವ ಹುಟ್ಟ್ಯಾಳ ಅಂತ ಹಾ ಇವ್ರ ಅವು ಏನ್ ಮಾಡ್ಯಾಳ ಅವ್ರ ಆಯಿಂದ ಹುಟ್ಟ್ಯಾಳ ಅವ್ರ ಆಯಿಲಿಂದ ಹುಟ್ಟಾಳ್ತಾವ್ರವ್ವ ಆಯಿ ಏನ್ ಮಾಡ್ಯಾಳ ಅವ್ರ ಅವನಿಂದ ಹುಟ್ಟ್ಯಾಳ ಈ ಹಾಡ ಹೆಣ್ಮಗಳು ಇವ್ರ ಅವನಿಂದ ಹುಟ್ಟ್ಯಾಳ ಈ ಹೆಣ್ಮಗಳು ಮತ್ತ ಮಗಳು ಹಡ್ದಾಳ ಮಗಳ ಹಡ್ದ ಹಿಂಗೆ ಪರಂಪರೆ ಬೆಳೆದದ ಅಂತ ಹೇಳ್ತಾರ ಇವ್ರು ಹಿಂಗ ಅನ್ನೋರು ಅದಾರು ಹಂಗಿಲ್ಲ ಇಲ್ಲ ಬೀಜ ಬಿತ್ತದ ನೀವು ಮಾಡ್ತಾರ ಹಾ ಇಲ್ಲಿ ಮೂಲ ಕಾರಣೀಕರ್ತ ಯಾರು ಅಂದ್ರೆ ಯಾರತ್ರಿ ನಮ್ಮ ತಂದಿ ಹೌದಪ್ಪ ತಂದೆಯಿಂದ ನಿರ್ಮಾಣಗೊಂಡದ ಯಾವ ಈ ಜಗತ್ತನ್ನುವಂಥದ್ದು ಉತ್ಪತ್ತಿ ಸ್ಥಿತಿ ಈ ಪ್ರಕಾರ ಪರಮಾತ್ಮ ರಚನೆ ಮಾಡಿದ್ದದ ಮಾಡಿದ್ದೈತಲ್ಲ ಅದಕ್ಕೆ ತಾಯಿಯಿಂದ ಜಗ ಆಗಿಲ್ಲ ಅಂತ ಹೇಳಿ ಇವ್ರಿಗೆ ಹೇಳುವುದದ ಇಲ್ಲ ತಾಯಿಗೆ ತಾಯಿ ಕೂಡಾಳೇನು ತಂದೆ ಇಲ್ಲದ ಹಡದಾಳೇನು ಗಾಳಿ ಮಾರಿಗೆ ನಿಂತು ತಂಗಿ ಆದಿ ಗರ್ಭಿಣ ತಾಯಿಗೆ ಹುಟ್ಟಿದಕ್ಕಿ ಹೆಣ್ಮಗಳೇ ನಿನಗೇನು ಕೂನ ಜಾಗ ನೋಡಿ ಬಡ್ದೇನು ಅಂಬಾಬಾಯಿ ಮಕ ಮುರಿತಾನ ನನ್ ಬಿಟ್ಟು ದೇವರಿಲ್ಲ ಮಣ್ಣ ಬಿಟ್ಟು ಮಡಿಕೆ ಇಲ್ಲ ನೀನ ನಿನ್ನೋಡ್ತೀಯ ನಿನ್ನಲ್ಲಿ ಯಾರ ಇರ್ತಾನೆ ಆಕಾರ ನಿರಾಕಾರಕ ಎಂದು ಹೋಗಿ ಬರುವ ಕೆಲಸಿಲ್ಲ ನಂದು ನಿಮಗೇನಂತಾರವಾಗ ನಾ ಸ್ವಯಂ ಸುಖಿ ಸದೋ ಸಾಕ್ಷಿ ಇದ್ದಂಥವನು ಇಲ್ಲ ಅವ್ರ ಲಕ್ಷ್ಮೀ ಈ ಹೆಣ್ಮಗಳು ಏನಂದ್ರು ಏನಂದಾರ್ರಿ ನಿರಾಕಾರನಿಗೆ ಆಕಾರಕ್ಕೆ ಬಂದಿ ಸಾಗಿ ಸಾಗಿ ಸೌಕಾರನಿ ಅನಿಸಿಕೊಂಡಿದ್ದಿ ಸಂಸಾರದಾಗ ವಿಷ್ಣುನ ಸತಿ ಶ್ರೇಷ್ಠ ಅಲ್ಲೇನು ಲಕ್ಷ್ಮಿ ನಿನಗ ಲಕ್ಷ್ಮಿನಿಂದ ಆ ಲಕ್ಷ್ಮಿನಿಂದ ಲಕ್ಷಾಧೀಶ ಅನಿಸಿಕೊಂಡಿದ್ದಿ ಲೋಕದಾಗ ಲಕ್ಷ್ಮಿನಿಂದೇ ಆಗ್ಯದ ಲಕ್ಷ್ಮಿನಿಂದೇ ಅಲ್ಲ ಹೊಲ ತಗೋಬೇಕಾದ್ರೆ ಲಕ್ಷ್ಮಿ ಬೇಕ ಎಲ್ಲದಕ್ಕೂ ಬೇಕು ಮದ್ವಿ ಮಾಡ್ಲ ಲಕ್ಷ್ಮಿ ಬೇಕದ ಇಂತ ಜಾತ್ರೆ ಮಾಡ ಲಕ್ಷ್ಮಿ ಬೇಕ ಜಾತ್ರೆ ಲಗ್ನ ಮುಹೂರ್ತ ಹೊಲ ಮನಿ ವ್ಯವಹಾರ ನಡಿಬೇಕಾದ್ರೆ ಲಕ್ಷ್ಮಿ ಮೊದಲು ಬೇಕು ಲಕ್ಷ್ಮಿ ಮೊದಲು ಬೇಕಂತ ಹೇಳಕತ್ತಾಳ ನೀವು ಸುಮ್ ಬರ್ತಿದ್ದೆ ಅಂತಮ್ಮ ರೊಕ್ಕ ಕೊಟ್ಟ ನೀ ಬಂದಿ ಎಲ್ಲತ್ತಾರ ಅಂದ್ರೇನು ಈ ಚಲನವಲನ ಆಗುವಂತ ಹಣ ಏನೈತಿಲ್ಲ ಆಯ್ತಲ್ಲ ಅದಕ್ಕೆ ಲಕ್ಷ್ಮಿ ಸ್ಥಾನ ಕೊಟ್ಟಾರ ಯಾಕಂತಂದ್ರ ಅದರಿಂದ ಸಾಗಕ್ಕತ್ತದಲ್ಲ ಅದಕ್ಕೊಂದು ಸ್ಥಾನಮಾನ ಇರಲಿ ಅಂತೇಳಿ ಲಕ್ಷ್ಮಿಯ ಸ್ಥಾನ ಕೊಟ್ಟಾರ ನಾನು ಅದೇ ಹಚ್ಚಿದ್ರಬೇಕಲ್ಲ ಲಕ್ಷ್ಮಿ ಶ್ರೇಷ್ಠ ಅಂತೇಳಿ ಹೆಣ್ಮಗಳಿಗೆ ಹೇಳಿದ್ದಾಳ ಆ ಲಕ್ಷ್ಮಿ ಶ್ರೇಷ್ಠ ಅಲ್ಲ ಅಂತ ನಾ ಹೇಳ್ತೀನಿ ಹ್ಯಾಂಗ್ರಿ ಹ್ಯಾಂಗಿಲ್ಲ ಅಂತೀನಿ ಇಷ್ಟು ಮೇಲೆ ಹ್ಯಾಂಗಿರ್ತೀರ ಲಕ್ಷ್ಮಿ ಶ್ರೇಷ್ಠ ಅಲ್ಲ ಹ್ಯಾಂಗ ಲಕ್ಷ್ಮಿ ಮಗ್ಗಲಕ್ಕೊಬ್ಬದಾನ ನೀ ನೋಡಿಲ್ಲ ಲಕ್ಷ್ಮಿ ಬಗಲಾಗ ಬಂದ್ರೆ ಲಕ್ಷ್ಮಿ ಮಗ್ಗಲದಾಗೆ ಒಬ್ಬದಾನ ಯಾರ್ರಿ ಅವರು ಲಕ್ಷ್ಮೀಪತಿ ಯಾರು ಯಾರ್ರಿ ನರಸಿಂಹ ಹೌದಪ್ಪ ಆ ನರಸಿಂಹನ ಶಿಕ್ಕ ಹೊಡೆದಾರ್ರಿ ನೋಟ್ ಮ್ಯಾಲ ನೋಟಿನ ಮ್ಯಾಗ ಆ ಶಿಕ್ಕ ಏನು ಹೊಡೆದ್ರಲ್ಲ ಹೊಡೆದಾಗ ಅವಾಗ ಲಕ್ಷ್ಮಿ ಬಾಜಾರ್ದಾಗ ಓಡಾಡ್ಲಕ್ ಶುರು ಮಾಡಿದಳಲ್ಲ ಹೌದಪ್ಪ ಇಲ್ಲಿಂದ ದೆಹಲಿಗೆ ಹೋಗ್ತಾಳ ದೆಹಲಿ ಪುಣಾಕ್ ಬರ್ತಾಳ ಇಲ್ಲಿಂದ ಅಲ್ಲಿಗೆ ಹೋಗ್ತಾಳ ಕರ್ನಾಟಕ ಹೋಗ್ತಾ ಮಹಾರಾಷ್ಟ್ರ ಹೋಗ್ತಾ ಎಲ್ಲಾ ಕಡೆ ಹೌದು ಎಲ್ಲಾ ಕಡೆ ಅಡ್ಡಾಡ್ತಾಳ ಯಾರಿಂದ ಆ ನರಸಿಂಹನ ಶಿಕ್ಕ ಹೊಡೆದಾಗ ಹೌದಪ್ಪ ಹೌದು ಅದಕ್ಕೆ ತಂಗಿ ಲಕ್ಷ್ಮಿ ಒಬ್ಬಕ್ಕೆ ಶ್ರೇಷ್ಠ ಅಲ್ಲ ಹ್ಯಾಂಗತ್ತ ಹಿಂಗ ಕವಿಗಳು ಉಲ್ಲೇಖ ಮಾಡಿ ಹೇಳ್ಯಾರ ಈಗ ಹೆಂಗಂದ್ರೆ ಗುರ್ತದನ ಜೇರ್ಕತ್ತ ಶಿಕ್ಕಾನೆ ನೋಟಿನ ಮ್ಯಾಗ ಇದ್ದಿಲ್ಲ ಅಂದ್ರೆ ಏನಂತಾರ ಗುರ್ತದ ನಿಮಗೆ ಏನಂತಾರು ಹೇ ಡೂಪ್ಲಿಕೇಟ್ ಐತಲ್ಲ ಗೆಟ್ ಔಟ್ ಅಂತಾರ ಅದಕ್ಕೆ ಡೂಪ್ಲಿಕೇಟ್ ಅಂದಾರ ಡೂಪ್ಲಿಕೇಟ್ ಅಂತ ಡೂಪ್ಲಿಕೇಟ್ ಅದಕ್ಕೆ
ಅದಕ್ಕಾಗಿ ಏನಂತಾರ ನೋಡು, ಆಕಾರ ನಿರಾಕಾರಕ ಎಂದು ಹೋಗಿ ಬರುವ ಕೆಲಸಿಲ್ಲ ನಂದು, ಸ್ವಯಂ ಸುಖಿ ಸದೋ ಸಾಕ್ಷಿ ಅಂತಾರ ನನಗ. ನಿನ್ನ ಹೇಸಿ ಪಿಂಡ ಹಿಗ್ಗಿ ಕುಗ್ಗಿ ಹೋಗುದು ಮಣ್ಣಾಗ, ಬಡತನ ಸಿರಿತನೆಂಬ ಭೂತ ದೈವದ ಸಂಸಾರ ಇದ್ದಂಗ. ನಾನು ನನ್ನದು ಅಳಿದ ಮ್ಯಾಗ ನೀನು ನಿನ್ನದು ಉಳಿತು ಮತ್ತೆ, ಅರುವೆ ಗುರು ಆತ್ಮಲಿಂಗ ತಾನೇ ತನ್ನೊಳಗ. ಭೂತಕಾಯಕ ಬಂದು ಬಳಗ, ಕಾಯ ಜೀವದಕ್ಕಿಂತ ಕೆಳಗ. ಮತ್ತೇನಾತವಾಗ ಮಲಿನ ಅಂತ ಕರ್ಣದ ಗದ್ದಲ ಭವಸಾಗರದಾಗ, ಭವದ ಬಾಲ್ಯ ಇಲ್ಲದ ಜೀವನ ಮುಕ್ತಗ ಇಲ್ಲರಿ ಭವಭೇದ. ಶಿವಜೀವ ಐಕ್ಯ ಹೊಂದಿದ ಸುಚಿರಗಿಲ್ಲ ಸಖನ್ನದ ಭಾಗ. ಕಾಯ ನಾಶ ಆಗುವ ಮುಂಚ ಜೀವ ಮೊದಲ ಜಿಗದ ಹೋದ, ಫೈದೆ ಮಿಕ್ಕಿ ಗೆಳಿತನ ಕಡಿಯುವುದ ಕೇಳು ಬಲ್ಲವಗ. ಭೂತತ್ವಕ್ಕ ಭೂಮಿ ಹವಾರ, ಮತ್ತೇನಾಗದವಾಗ ಕಾಯಕ್ಕ ಜೀವದ ಆಧಾರ ಇದ್ದಾಗ ನಿನ್ನ ಕಾಯ. ಹೌದಪ್ಪ, ಲಾಗ ಹೊಡ್ಲಿಕ್ಕಿತ್ತದ. ನನಗ ಕಾಯನಲ್ಲಿ ಹೆಚ್ಚಿಂದದ, ನಾನಿಂದ ನಿನ್ನ ಜೀವ ಅಂತೇಳಿ ನಿನಗೇನು ಕಲ್ಪನೆ ಆಗ್ಯದಲ್ಲ. ಆಗ್ಯದ. ಈ ಕಾಯಕ್ಕ ಜೀವದ ಆಧಾರ ಇದ್ದಾಗ ಕಾಯ, ಕಾಯ ಹೌದು. ಇಲ್ಲದಿದ್ರ ಇಲ್ಲ, ಜೀವ ಇಲ್ಲದೆ ಏನು ಕೆಲಸ ಇಲ್ಲ ತಂಗಿ. ಹೇಳ್ರಪ್ಪ, ಮಂದ್ರ ಹೆಣ್ಮಗಳು ಹೇಳ್ರಿ ಅಂದಾರ. ಹೇಳ್ರಿ ಅಂದಾರ. ಹೇಳ್ರಿ ಅಂದಾಗ ಬಂದ್ ಹಾಡ್ಲಿಕತ್ತಾಳ. ಜೀವ ಇರೋ ತನಕ ಹೆಸರ ಮಂದ್ರು ಪ್ರೇಣಕಾ ಬಾಯಿ ಅಂದಾರ. ಬಂದ್ ಹಾಡ್ಲಿಕತ್ತಾರ ರೇಣುಕಾ ಬಾಯಿ ಅಂದಾರ. ಜೀವ ಇರೋ ತನಕ. ಜೀವ ಇರುತ್ತಾನ. ಜೀವ ಹೋದ್ರ ಜೀವ ದೇಹದ ಕಡೆಗೆ ಐತಂದ್ರೆ ಅದಕ್ಕೆ ಹೆಣ ಅಂತಾರ. ಹೆಣ ಅಂತ ಮತ್ತೊಂದು ಹೆಸರು ಬಂದದ. ಹೆಣ ಹೆಸರು ಬಂದದ. ಕಾಯದ ಸ್ಥಿತಿ ಹಿಂಗದ. ಖರೆ ನಿಮ್ಮ ಮಗು ಹುಟ್ಟಿದ್ದೆ ಅಂದ್ರೆ ನಾನು ಜೀವ ಹೋದಾಗ ಒಂದ್ 4 ಮಾರ ನಡ್ದು ನೋಡಮ್ ನಡಿತೇನೆ. ಜೀವ ಇದ್ರ ಅವು ಹುಟ್ಟಿದ್ದೆ ಅಂದ್ರೆ, ಜೀವ ಇಲ್ಲದೆ ಒಂದ್ 4 ಮಾರ ನಡ್ದು ನೋಡು ಎಟ್ಟರ ನಡಿಯತ್ತ. ಇವ್ರವ್ಗೇನು ಹುಟ್ಟಾಳಪ್ಪ, ಜಗನೇ ಹುಟ್ಟ್ಯಾದ. ಇದು ನಮ್ಮ ಅಪ್ಪನಿಂದ ಸೃಷ್ಟಿ ನಿರ್ಮಾಣಗೊಂಡಂತದ್ದದ. ಭೂತತ್ವಕ್ಕ ಭೂಮಿ ಹವಾರ, ಗಾಳಿಗೆ ಗಾಳಿ ನೀರಿಗೆ ನೀರ. ಅಗ್ನಿ ತತ್ವ ಅಡ್ಕೈತ ಅಗ್ನಿ ತತ್ವದ ಒಳಗ. ಆಕಾಶ ತತ್ವ ಸೇರಿಬಿಟ್ಟಿತ್ರಿ ಬಯಲು ರೂಪದಾಗ. ಆತ್ಮ ರಾಮ ಐಕ್ಯ ಆದ ಮಹಾಪ್ರಕಾಶದಾಗ. ಹೊಸ ಯಮ ಏನು ಹಳಿ ಯಮ ಬೋಳಿ ಮಗ ಬಂದು, ಯಾರಿಗಂತ ಶಿಕ್ಷೆ ಹೇಳ ಸದದಾಗ. ನೀತಿವಂತರಾಗಿ ನಡಿರಂತ ಮಂದಿಗೆ ಹೇಳೋದೈತ, ಹೇಳೋದೈತ ಮಂದಿಗೆ ಹೇಳೋದೈತ. ನಿನ್ನ ಅಗಲಾಗ ಕತ್ತಿ ಬಿದ್ದೀತ ಕತ್ತಿ ಬೇಡ್ತೇತ. ನಿಂದು ನೀನೇ ತಿಳಿಯೇ ಮೊದಲ ನಿನಗೆ ಲಾಭ ಶಕ್ಯೇತ, ಲಾಭ ಶಕ್ಯೇತ. ಇಲ್ಲದಿದ್ದಾರ ಉಕ್ಕಿ ಮಿಕ್ಕಿತ್ತ ಉಕ್ಕಿ ಮೇಕೇತ. ಅಂದವಾಡಿ ಈಶಾನಲ್ಲಿ ತ್ರಿಕಾಲ ಸೇವೆ ಮಾಡುತ್ತ ಸೇವೆ ಮಾಡುತ್ತ ಮಾಡಿಕೊಳ್ಳೆ ಜನ್ಮ ನಿಂದು ಸ್ವಾರ್ಥ ಮಾಡಿಕೊಳ್ಳ ಸ್ವಾರ್ಥ. ಪರಮ ಗುರು ಮಲ್ಲಿನಾಥನ
ಜ್ಞಾನಸ್ತವನ ತರುಣ ಗೈಬಿಷ ಧ್ಯಾನ ಮಾಡಿ ಮೋಕ್ಷ ಸಾಧನ ಇಂಥ ಮಾರ್ಗ ಹಿಡಿರಿ ಯಾವ ರೀತಿಲಿ ಇಲ್ಲ ಬಾಧನ ಮರುವಿನ ಪದರ ಹರಿದು ಬ್ರಹ್ಮ ವಸ್ತು ಮಾಡ ಸೋದನ ನನ್ನ ಬಿಟ್ಟು ದೇವರಿಲ್ಲ ಮಣ್ಣ ಬಿಟ್ಟು ಮಡಿಕೆ ಇಲ್ಲ ನೀನನ್ನು ನೋಡ್ತೀಯ ನಿನ್ನಲ್ಲಿ ಯಾರು ಇರ್ತಾರ ಕೆಟ್ಟ ನಡತಿ ಕಲಿತು ಬಿಟ್ಟು ಕೆಟ್ಟ ನಡತಿ ಕಲಿತು ಬಿಟ್ಟು ತಿರುಗಬೇಡ ಚಾಳೆ ಗಟ್ಟಿ ಗಂಡನ ಮಾಡಿಕೊಂಡು ಕಟ್ಟಿ ಕೊರತಾಳೆ ಕೆಟ್ಟ ನಡತಿ ಕಲಿತು ಅಭಿಯಟೋ ಕೆಟ್ಟ ನಡತಿ ಕಲಿತು ಅಭಿಯಟೋ ತಿರುಗಬೇಡ ಚಾಳೆ ಮಾಡಿಕೊಂಡು ಕಟ್ಟಿ ಕೊರತಾಳೆ ಹೆಂಡತಿಗೆ ಗಂಡನೆ ದೇವರ ಖಂಡಿತ ನುಡಿ ಕೇಳಿ ಮಂಡಲಾಕ್ಷಿ ಮಾರ್ತಂಡಗ ಕೈ ಹಿಡಿದು ಬಾಳಿ ಗಂಡನಿಲ್ಲದ ಗಂಡ್ರಾಮಿಗೆ ಅಂತರ ಗೈಯಾಳೆ ಗಂಡನಿಲ್ಲದ ಗಂಡ್ರಾಮಿಗೆ ಅಂತರ ಗೈಯಾಳೆ ಗಟ್ಟಿ ಗಂಡನ ಮಾಡಿಕೊಂಡು ಕಟ್ಟಿ ಕೊರತಾಳೆ ಕಲತು ಅಭಿಯಟೋ ಕೆಟ್ಟ ನಡತಿ ಕಲತು ಅಭಿಯಟೋ ತಿರುಗಬೇಡ ಗಟ್ಟಿ ಗಂಡನ ಮಾಡಿಕೊಂಡು ಕಟ್ಟಿ ಕೊರತಾಳೆ ಕೆಟ್ಟ ನಡತಿ ಅದಕ್ಕಾಗಿ ಶುದ್ಧವಾದ ವಿಷಯ ಹೇಳುವುದರ ಹೆಣ್ಮಗಳಿಗೆ ಏನ್ ಹೇಳ್ಬೇಕಂದ್ರಿ ಈಗ ನಡತಿ ಶುದ್ಧವಾಗಿ ಇದ್ದುಕೊಂಡು ಭವ ಗೆಲ್ಲಬೇಕಾದ್ರ ನಡಿ ನುಡಿ ತೊಡಿ ಸುದ್ದಿರ್ಬೇಕಂತ ಅದಕ್ಕೆ ಕೆಟ್ಟ ನಡತಿ ಕಲಿತು ಬಿಟ್ಟು ತಿರುಗಬೇಡ ಚಾಳಿ ಗಟ್ಟಿ ಗಂಡನ ಮಾಡಿಕೊಂಡು ಕಟ್ಟಿ ಕೊರತಾಳಿ ಹೆಂಡತಿಗೆ ಗಂಡನೇ ದೇವರ ಅಂತೇಳಿ ಅನೇಕ ಶಾಸ್ತ್ರಗಳು ಸಾರ್ತವೆ ಆ ವಿಷಯ ಸ್ವಲ್ಪ ನಿನ್ನಲ್ಲಿ ತಿಳಿಬೇಕು ತಂಗಿ ಅಂದಾಗ ವಾದ ಮಾಡ್ಲಿಕ್ಕೆ ನಿನಗ ವಿಷಯ ಗುರ್ತಾಗ್ತದ ನೋಡು ಎಲ್ಲ ಮುಗಿಸಿ ಆಗ್ಯಾಳ ಒಬ್ಬಕ್ಕೆ ಅಂತ ಹೇಳ್ಯಾರ ಎಲ್ಲಮ್ಮನ ಭಕ್ತಳು ಹೌದು ಏ ಎಲ್ಲ ಮುಗಿಸಿ ಆಗ್ಯಾಳೊಬ್ಬಾಕಿ ಎಲ್ಲವನ ಸೂಳಿ ಅಲ್ಲದಗದ ನಾಳಿಗೂ ನಿನಗೂ ಬರುದೇ ಇದೆ ಬಾಳಿ ಅಲ್ಲದ ಮಾಡಿ ಎಲ್ಲಿಲ್ಲನ್ನಕಿ ಊರಿಗೆ ನೀವಾಳಿ ಅಲ್ಲದ ಮಾಡಿ ಎಲ್ಲಿಲ್ಲ ಅನ್ನಕಿ ಊರಿಗೆ ನೀವಾಳಿ ಗಟ್ಟಿ ಗಂಡನ ಮಾಡಿಕೊಂಡು ಗಟ್ಟಿ ಕೊರತಾಳೆ ಗಟ್ಟ ನಡತಿ ಕಲತು ಅಭಿಯಟೋ ಗಟ್ಟ ನಡತಿ ಕಲತು ಅಭಿಯಟೋ ತಿರುಗಬೇಡ ಗಟ್ಟಿ ಗಂಡನ ಮಾಡಿಕೊಂಡು ಗಟ್ಟಿ ಕೊರತಾಳೆ ಹೆಣ್ಣಿನ ಗುಣ ಪದ್ಧತಿ ಕಲ್ಕೋ ಆ ಹೆಣ್ಣಿನ ಗುಣ ಪದ್ಧತಿ ಕಲಕೋ ತಿರುಗಿ ಹಳ್ಳಿ ಪಳ್ಳಿ ಕೆಣಕಿ ಕ್ಯಾರ ಹಾಕಿಕೊಂಡು ತಿಳ್ಕಬೇಡ ಮಳ್ಳಿ ಗಣಕ ಹೆಣಕ ಬಿಟ್ಟಿದ್ದಲ್ಲ ನಾಳೆ ಆಕಾಶ ದಾಳಿ ಗಣಕ ಹೆಣಕ ಬಿಟ್ಟಿದ್ದಲ್ಲ ನಾಳೆ ಆಕಾಶ ದಾಳಿ ಗಟ್ಟಿ ಗಂಡನ ಮಾಡಿಕೊಂಡು
ಕಟಿ ಕೊರತಾಳಿ ಕೆಟ್ಟ ನಡತಿ ಕಲಿತು ಅಬಿಟ್ಟು ಕೆಟ್ಟ ನಡತಿ ಕಲಿತು ಅಬಿಟ್ಟು ತಿರುಗದಾಡ ಜಾರಿ ಕಟಿ ಕೊರತಾಳಿ ಹೆಣ್ಣಿನ ಗುಣ ಪದ್ಧತಿ ಕಲ್ಕೋ ಹೆಣ್ಣಿನ ಗುಣ ಪದ್ಧತಿ ಕಲ್ಕೋ ಅಂತ ಹೇಳ್ಯಾರ ಅವ್ರು. ಹೌದಪ್ಪ. ಅದಕ್ಕ ಹೆಣ್ಣಿನ ಪದ್ಧತಿ ಏನು ಗುಣ ಎಂಥದಿರಬೇಕು ಅಂದ್ರೆ ಯಾವ ವಸ್ತು ಹೆಣ್ಣಿಗೆ ಭೂಷಣವಲ್ಲ. ಬಂಗಾರ ವಸ್ತ ಒಡವಿ ನೀ ಮೈ ತುಂಬಾ ಕೊಳ ತುಂಬಾ ಬಂಗಾರ ಹಾಕಂದ್ರೆ ಭೂಷಣ ಅಲ್ಲ. ಆ ಶೃಂಗಾರ ಕಾಣಬೇಕಾದ್ರೆ ಹೆಣ್ಣಿನಲ್ಲಿ ಏನಿರ್ಬೇಕಂದ್ರೆ ಆ ಸದ್ಗುಣ ಅನ್ನುವಂಥದ್ದು ಇರ್ಬೇಕಂತ. ಆ ಗುಣ ಹೆಣ್ಣಿನ ಗುಣ ಪದ್ಧತಿ ಕಲ್ಕೋ ಅಂತ ಹೇಳ್ಯಾರ ಅವರು. ಅದಕ್ಕೆ ಹೇಳಿಲ್ಲೇನು ಬಸವಣ್ಣನವ್ರು ಹೇಳ್ತಾರ ಏನಂತ ಮಹಾತ್ಮ ಬಸವಣ್ಣ ಅಂತಾರ ಒಂದ್ ಕಡೆ ಏನಂತಾರಿ ನೀರಿಗೆ ನೈದಿಲೆಯ ಶೃಂಗಾರ ನೀರಿಗೆ ನೈದಿಲೆಯ ಶೃಂಗಾರ ಗಗನಕ್ಕೆ ಚಂದ್ರನ ಶೃಂಗಾರ ಸಮುದ್ರಕ್ಕೆ ತೆರೆಯ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರನ್ನು ಸುಲಿಗೆ ವಿಭೂತಿಯ ಶೃಂಗಾರ ಅಂತ ಹೇಳಿದ್ರು. ಅದಕ್ಕ ಹೆಣ್ಣಿಗೆ ಗುಣಭೂಷಣದ ತಂಗಿ ಗುಣ ಬೇಕಂತವ. ಅದಕ್ಕಾಗಿ ಕೆಟ್ಟ ನಡತಿ ಕಲೆತು ಬಿಟ್ಟುವ ನಡತಿ ಕಲಿತು ಬೇಕು ಮಾಡಿಕೊಂಡು ಕಟ್ಟಿ ಉದಾಲಿಕನ ಸತಿ ಚಂಡಿ ಶಿಲೆ ರೂಪ ತಾಳಿ ಅಹಿಲ್ಯಾನ ಕತಿ ಕೇಳಿಕೋ ತಿಳ್ಬ್ಯಾಡ ಹೊಳ್ಳಿ ಹೊಳ್ಳಿ ಅಮಿಲ ನೀಲರಂತೆ ಬಾಳು ಶೀಲ ತನಕ ಹೊಗಾಳಿ ಅನಿಲ ನೀಲರಂತೆ ಬಾಳು ಶೀಲ ತನಕ ಹೊಗಾಳಿ ಗತಿಗಳನ್ನ ಮಾಡಿಕೊಂಡು ಗತಿ ಕೊರತಾಳಿ ಗಟ್ಟಡತಿ ಕಲಿತು ಅಬಿಟ್ಟು ಗಟ್ಟಡತಿ ಕಲಿತು ಅಬಿಟ್ಟು ಮಾಡಿಕೊಂಡು ಗತಿ ಕೊರತಾಳಿ ಪತಿಯ ದೇವರೆಂದು ಪೂಜಿಸು ಪತಿ ದೇವರೆಂದು ಪೂಜಿಸು ಯಾತಕ ಊರ ರಗಾಳಿ ಅತ್ಯಾಚಾರದ ನುಡಿಯತ್ತ ಬ್ಯಾಡ ಬಾಯಿಗೆ ಹಾಕುವ ಗಾಳಿ ಸತ್ತು ಹೋಗ್ಯವ ಇಂಥವ ಎಷ್ಟೋ ಶ್ವಾನ ಬೊಗಳೆ ಬಗಾಳಿ ಸತ್ತು ಹೋಗ್ಯಾರ ಇಂಥವರೆಷ್ಟೋ ಶ್ವಾನ ಬೊಗಳೆ ಬಗಾಳಿ ಕಟ್ಟಿ ಗಂಡನ ಮಾಡಿಕೊಂಡು ಕಟ್ಟಿ ಕೊರತಾಳಿ ಕಟ್ಟ ನಡತಿ ಕಲಿತು ಅಬಿಟ್ಟು ಕೆಟ್ಟ ನಡತಿ ಕಲಿತು ಅಬಿಟ್ಟು